ಇವತ್ತಿಗೂ ರಾಮಾಯಣದ ಕುರುಹುಗಳನ್ನ ಜೀವಂತವಾಗಿ ಇಟ್ಕೊಂಡಿರುವಂತಹ ಕ್ಷೇತ್ರ. ಸೀತಾಮಾತೆ ವನವಾಸ ಮಾಡಿದಂತಹ ಕ್ಷೇತ್ರ, ಲವಕುಶರು ಜನಿಸಿದ ಸ್ಥಳ. ಅಷ್ಟೇ ಅಲ್ಲ, ರಾಮ ಲಕ್ಷ್ಮಣರು ಲವಕುಶರೊಟ್ಟಿಗೆ ಕಾಳಗ ಮಾಡಿದ ಜಾಗ. ಅಷ್ಟಕ್ಕೂ ಯಾವುದು ಆ ಪುಣ್ಯ ಸ್ಥಳ ಅಂತೀರಾ? ಈ ರಿಪೋರ್ಟ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಭಾರತಾದ್ಯಂತ ರಾಮಾಯಣದ ಕುರುಹುಗಳಿವೆ. ಜಾನಪದದಲ್ಲೂ ರಾಮಾಯಣದ ಕುರುಹುಗಳು ಧಾಳವಾಗಿ ಕಂಡು ಬರ್ತವೆ. ದೇಶದ ಯಾವುದೇ ಮೂಲೆಗೆ ಹೋದ್ರೂ ಮರ್ಯಾದ ಪುರುಷ ಶ್ರೀರಾಮನ ಕತೆ ಹೇಳುತ್ತದೆ. ಅದರಂತೆ ಕೋಲಾರ ಜಿಲ್ಲೆ ಮುಳುಬಾಗಿಲು ತಾಲೂಕಿನ ಆವಣಿ ಗ್ರಾಮ ತ್ರೇತಾಯುಗ ಕಾಲದ ಸಾಕ್ಷಿಯನ್ನ ಹೇಳ್ತಿದೆ. ಈ ಗ್ರಾಮದಲ್ಲಿರುವ ಬೆಟ್ಟವನ್ನ ಸೀತಮ್ಮ ಬೆಟ್ಟ, ವಾಲ್ಮೀಕಿ ಆಶ್ರಮ ಅಂತ ಕರೆಯಲಾಗುತ್ತೆ. ಆವಣಿ ಎಂದರೆ ಪುಣ್ಯ ಭೂಮಿ. ಇಲ್ಲಿ ರಾಮ ಮತ್ತು ಸೀತಾ ಮಾತೆಯ ಕೆಲವು ಕುರುಹುಗಳು ಇವೆ ಎಂದು ಹೇಳಲಾಗುತ್ತೆ. ಸ್ಥಳ ಪುರಾಣದ ಪ್ರಕಾರ ಸೀತಾಮಾತೆ ವನವಾಸಕ್ಕೋದಾಗ ವಾಲ್ಮೀಕಿ ಆಶ್ರಮದಲ್ಲಿ ಆಶ್ರಯ ಪಡೆದುಕೊಂಡಿದ್ರು. ವಾಲ್ಮೀಕಿ ಮಹರ್ಷಿ ಆಶ್ರಮ ಇದ್ದ ಜಾಗವೇ ಇದು ಅಂತ ಹೇಳಲಾಗುತ್ತೆ. ಪ್ರಮುಖವಾಗಿ ಲವಕುಶ ಜನ್ಮಸ್ಥಳ, ಲವಕುಶರಿಗೆ ಹಾಲು ಕುಡಿಸುವ ಹಾಲಡಿ, ರಾಮ ಮತ್ತು ಲವಕುಶ ಕಾಳಗ ಮಾಡಿದ ಸ್ಥಳ ಅಂತ ಸ್ಥಳ ಪುರಾಣ ಹೇಳುತ್ತೆ. ಅಲ್ಲದೆ ಸೀತಾಮಾತೆ ಭೂಮಿಯೊಳಗೆ ಅಂತರ್ಮುಖಿಯಾಗಿದ್ದು ಇಲ್ಲೇ ಅಂತ ಇಲ್ಲಿನ ಜನರು ನಂಬಿದ್ದಾರೆ. ಇನ್ನು ಶ್ರೀರಾಮಚಂದ್ರ ಈ ಪ್ರದೇಶಕ್ಕೆ ಭೇಟಿ ನೀಡಿದಾಗ ಕೆಲವು ದೇವಾಲಯ ಸ್ಥಾಪಿಸಿದ್ದಾರಂತೆ. ಅಂದು ಶ್ರೀರಾಮನಿಂದ ಪ್ರತಿಷ್ಠಾಪಿತವಾಗಿರುವ ರಾಮಲಿಂಗೇಶ್ವರ, ಲಕ್ಷ್ಮಣೇಶ್ವರ, ಭರತೇಶ್ವರ ಲಿಂಗವಿರುವ ಪುರಾತನ ದೇವಾಲಯ ಅಂತ ಜನರು ಹೇಳ್ತಿದ್ದಾರೆ. ಹಿಂದೂ ರಾಷ್ಟ್ರ ಆದರೆ ಅವ್ರಿಗೇನು ಬಾಧೆನೋ ಗೊತ್ತಿಲ್ಲ, ಅವ್ರು ಹಿಂದೂಗಳೋ ಇಲ್ವೋ ಗೊತ್ತಿಲ್ಲ ನಮಗೆ. ಹಿಂದೂ ರಾಷ್ಟ್ರ ಆದರೆ ಈ ಪ್ರಪಂಚದಲ್ಲಿ ಹಿಂದೂ ಸಂಪ್ರದಾಯ ಇರೋದು ಒಂದು ಬಾಲಿ ಸ್ಟೇಟ್ ಇಂಡೋನೇಷ್ಯಾದಲ್ಲಿ. ಹೋಗಿ ನೋಡ್ಕೊಂಡು ಬರಲಿ. ಅದಕ್ಕೂ ಇಂಡೋನೇಷ್ಯಾ ಈಸ್ ಬಿಲಾಂಗ್ಸ್ ಟು ದ ಮುಸ್ಲಿಂ. ಆದರೂ ಕೂಡ ಅಲ್ಲೊಂದು ಭಾಗ ಬಾಲಿಯಲ್ಲಿ 80% ಹಿಂದೂಗಳು ಬದುಕ್ತಾರೆ ಅಂತ ಜಾಗ ಅದು. ಪ್ರತಿಯೊಂದಲ್ಲೂ ಆಚಾರ ವಿಚಾರಗಳಿರುವಂಥ ದೇಶ ಅದು ಬಾಲಿ ಅನ್ನೋದು. ಈ ಪರಮ ಪಾವಿತ್ರ ಕ್ಷೇತ್ರದ ಬಗ್ಗೆ ಮತ್ತಷ್ಟು ನಂಬಿಕೆಗಳಿವೆ. ಭಕ್ತರು ಇಲ್ಲಿ ಬಂದು ವಿಶೇಷ ಹರಕೆ ತೀರಿಸೋದ್ರ ಮೂಲಕ ತಮ್ಮ ಕಷ್ಟಗಳನ್ನ ಈಡೇರಿಸಿಕೊಳ್ತಾರೆ. ಮಕ್ಕಳಾಗದ ಮಹಿಳೆಯರು ಇಲ್ಲಿಗೆ ಬಂದು ಬೆಟ್ಟದ ಮೇಲಿರುವ ಧನುಷ್ಕೋಟಿಯಲ್ಲಿ ಸ್ನಾನ ಮಾಡಿ ನಂತರ ಪಾರ್ವತಿ ದೇವಿಗೆ ಪೂಜೆ ಮಾಡಿದ್ರೆ ಮಕ್ಕಳಾಗುತ್ತದೆ ಅನ್ನೋ ನಂಬಿಕೆ ಇದೆ. ರಾಮಾಯಣ ಕಾಲದ ಪ್ರತೀತಿಗಳು, ಸ್ಥಳ ಪುರಾಣಗಳು ಇಂದಿಗೂ ಇಲ್ಲಿ ಜೀವಂತಿಕೆಯನ್ನ ಹೊಂದಿದೆ. ನಾವೇನು ಅವ್ರನ್ನೇನು ಬೇರೆ ಜಾತಿಗಳವ್ರನ್ನ, ಅನ್ಯ ಧರ್ಮೀಯರನ್ನ ನಾವೇನು ಓಡೋಗು ಅಂತ ಹೇಳ್ತಾ ಇಲ್ಲ. ಇದು ನಮಗೆ ಅಂತ ಒಂದು ದೇಶ ಬೇಕು. ಬೇರೆ ಜಾತಿಗಳಿಗೆ ಈಗ 57 ರಾಷ್ಟ್ರಗಳಿದ್ದಾವೆ ಮುಸ್ಲಿಮ್ಸ್ಗಾಗಿ, ಮಿಕ್ಕ 136 ಕಂಟ್ರೀಸ್ ಕ್ರಿಶ್ಚಿಯನ್ಸ್ಗಿದ್ದಾವೆ. ನಮಗಿರೋದು ಒಂದು ದೇಶ. ನೇಪಾಳ ಇತ್ತು ಮೊದಲು, ನೇಪಾಳ ಈಗ ಅದೂ ಜಾತ್ಯತೀತ ಆಗುತ್ತೆ. ದಶರಥ ಕುಮಾರ ವಿಶ್ವವ್ಯಾಪಿ, ಸರ್ವವ್ಯಾಪಿ. ಭರತ ಭೂಮಿಯ ತುಂಬಾ ಸೀತಾರಾಮರ ಕುರುಹುಗಳು ಸಿಗುತ್ತವೆ. ಅದರಂತೆ ಕೋಲಾರದಲ್ಲಿರೋ ಈ ಪ್ರದೇಶ ಲವಕುಶ ಜನನವಾದ ಸ್ಥಳ ಅಂತಾನೆ ಇಲ್ಲಿನ ಜನರು ನಂಬಿದ್ದಾರೆ. ಶತಮಾನಗಳ ಕಾಲ ಪೂಜಿಸಿಕೊಂಡು ಬರ್ತಿದ್ದಾರೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.